ನಿಮ್ಮಂತ VIP ಗಳ ಆಗಮನದಿಂದ ಸಾಮಾನ್ಯ ಜನರಿಗೆ ಬಹಳ ಕಷ್ಟ ಆಗ್ತಿದೆ ದರ್ಶನ ಮಾಡಲಿಕ್ಕೆ. 3-4 ಅವರ್ಸ್ ನಿಂತ್ಕೊಂಡು ವೇಟ್ ಮಾಡೋ ಪರಿಸ್ಥಿತಿ ಇದೆ, ಅವ್ರಿಗೆ ಆಕ್ರೋಶ ಇದೆ. ಏನೋ ನಾವು ಒಂದು ಸ್ವಲ್ಪ ಕಲಾವಿದ್ರು ಅನ್ನೋದಕ್ಕೆ ನಮ್ಗೊಂದು ಸ್ವಲ್ಪ ರಿಯಾಯಿತಿ ಇರುತ್ತೆ, ಆದರೂ ಜನರಲ್ಲಿ ನಾವು ಕ್ಷಮೆ ಕೇಳ್ತೀವಿ ಒಂದೊಂದ್ಸಲ. ಯಾಕೆಂತಂದ್ರೆ ಆ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಹುಟ್ಟಿದಾಗಿಂದನೂ ಕೂಡ ಪ್ರತಿ ವರ್ಷನೂ ನಾನು ಇಲ್ಲಿಗೆ ಬರುವಂಥದ್ದು. ಹಾಗಾಗಿ ನಾವು ಕರ್ನಾಟಕದವರೇ ಅಲ್ವಾ, ನಾವೇನು ಹೊರಗಿಂದ ಬಂದವರೇನಲ್ಲ. ಹಾಗಾಗಿ ಚಾಮುಂಡಿ ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು. ಹಾಗಾಗಿ ನಾನು ಪ್ರತಿ ವರ್ಷವೂ ಬರ್ತೀನಿ. ಅದರಲ್ಲೂ ವಿಶೇಷವಾಗಿ ಈಗ ಬಿಗ್ ಬಾಸ್ ನಂತರದಲ್ಲಿ ನಾನು ಬಿಗ್ ಬಾಸಿಂದ ಬಂದ ತಕ್ಷಣ ಭೇಟಿ ಕೊಟ್ಟಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಹಾಗಾಗಿ ಇವತ್ತು ವಿಶೇಷವಾಗಿ ಶುಕ್ರವಾರ, ಆಷಾಢ ಶುಕ್ರವಾರ, ಹಾಗಾಗಿ ಎಲ್ಲ ಮಹಿಳೆಯರು ಬಂದ ಹಾಗೆ ನಾನು ಬಂದಿದ್ದೀನಿ. ಶಕ್ತಿ ಸ್ವರೂಪಿಣಿ ಚಾಮುಂಡೇಶ್ವರಿ ಅಲಂಕಾರ ಹೇಗಿತ್ತು? ಅಯ್ಯೋ, 2 ಕಣ್ಣು ಸಾಲದು ಸರ್. ಆ ತಾಯಿನ ನೋಡ್ತಾ ಇದ್ರೆ ಅಲ್ಲಿ ನಮಗೆ ಒಂದು ಸ್ವಲ್ಪ ಸಮಯ ಅಷ್ಟೇ ಸಿಗೋದು, ಆದರೂ ಕಣ್ಣು ತುಂಬ್ಕೊಂಬರ್ತೀವಿ ತಾಯಿನ. ತುಂಬ ಖುಷಿ ಆಗುತ್ತೆ. ವ್ಯವಸ್ಥೆ ಯಾವ ರೀತಿ ಇದೆ ಮೇಡಮ್? ಇಲ್ಲ, ತುಂಬ ಚೆನ್ನಾಗಿದೆ. ಎಲ್ರಿಗೂ ವ್ಯವಸ್ಥೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟೆ. ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ. ಸೊ ಹಾಗಾಗಿ ನಮಗೂ ಕೂಡ ಚೆನ್ನಾಗಿ ದರ್ಶನ ಆಯಿತು, ಅಮ್ಮನವ್ರ ದರ್ಶನ ಆಯಿತು. ಆದರೂ ಏನೇ VIP ಬಂದರೂ ನಾವು ವೆಯ್ಟ್ ಮಾಡಲೇಬೇಕು. ನಾವು ಕೂಡ ಸಾಮಾನ್ಯರಾಗಿರೋದನ್ನು ನಾವು ಮೊದಲು ಕಲಿಬೇಕು. ಹಾಗಾಗಿ ನಾನು ಕೂಡ ಒಂದಷ್ಟೊತ್ತು ಕಾದು ಅಮ್ಮನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮಂತ VIP ಗಳ ಆಗಮನದಿಂದ ಸಾಮಾನ್ಯ ಜನರಿಗೆ ಬಹಳ ಕಷ್ಟ ಆಗ್ತಿದೆ ದರ್ಶನ ಮಾಡಲಿಕ್ಕೆ. 3-4 ಅವರ್ಸ್ ನಿಂತ್ಕೊಂಡು ವೇಟ್ ಮಾಡೋ ಪರಿಸ್ಥಿತಿ ಇದೆ, ಅವ್ರಿಗೆ ಆಕ್ರೋಶ ಇದೆ. ಸರ್, ಈಗ ಎಲ್ಲ ದೇವಸ್ಥಾನಗಳಲ್ಲೂ ಆಷಾಢ ಶುಕ್ರವಾರ ಅಂದಾಗ ನಾನು ಮೊದಲು ಹೋಗಬೇಕು ಅನ್ನೋದಿರುತ್ತೆ. ಹಾಗಾಗಿ ಏನೋ ನಾವು ಒಂದು ಸ್ವಲ್ಪ ಕಲಾವಿದ್ರು ಅನ್ನೋದಕ್ಕೆ ನಮ್ಗೊಂದು ಸ್ವಲ್ಪ ರಿಯಾಯಿತಿ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೋಗಿ ಅವ್ರು 3 ಅವರ್ ಕಾದಿರ್ತಾರೆ, ನಾವು 2 ಅವರ್ ಕಾದಿರ್ತೀವಿ. ಆದರೂ ಕಾದಿರ್ತೀವಿ ತಾಯಿ ನೋಡೋದಕ್ಕೆ. ಆದರೂ ಜನರಲ್ಲಿ ನಾವು ಕ್ಷಮೆ ಕೇಳ್ತೀವಿ ಒಂದೊಂದ್ಸಲ. ಯಾಕೆಂತಂದರೆ ಆ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಬಿಗ್ ಬಾಸ್ ಬಂದಮೇಲೆ ಇನ್ನೂ ಕೂಡ ಫ್ಯಾನ್ಸ್ ಕ್ರೇಜ್ ಹೋಗಿಲ್ಲ, ಇನ್ನೂ ಕೂಡ ನಿಮ್ಗೆ ಎಲ್ಗೋದ್ರು ಅಶ್ವಿನಿ ಮ್ಯಾಮ್ ಸರ್, ಅದೇ ಬೇಕಾಗಿರೋದಲ್ವಾ. ನಮಗೆ ಬೇಕಾಗಿರೋದೇ ಅದು. ನಾವೆಲ್ಲರೂ ಕೂಡ ನಮಗೇನು ನಾವು ಎಕ್ಸ್ಪೆಕ್ಟ್ ಮಾಡೋದೇ ಅದನ್ನು. ನಾವು ಜನರಿಂದ ಬೇರೇನೋ ನಿರೀಕ್ಷೆ ಮಾಡಲ್ಲ. ಈಗ ಇವರೆಲ್ಲ ಏನು ನಿರೀಕ್ಷೆ ಮಾಡ್ತಿದ್ರು, ಒಂದು ಫೋಟೋ ಬೇಕು ಅಂತ ಅಷ್ಟೇ ಅಲ್ವಾ. ನಾನೇನು ಅವ್ರಿಗೇನು ಆಸ್ತಿ ಬರ್ಕೊಡಲ್ಲ, ಇಲ್ಲ ಅವರೇ ನನಗೆ ಆಸ್ತಿ ಬರ್ಕೊಡೋದಿಲ್ಲ. ಅವ್ರಿಗೆ ನಾವು ಒಳ್ಳೇದನ್ನು ಬಯಸ್ತೀವಿ, ಅವ್ರು ನಮಗೆ ಒಳ್ಳೇದನ್ನು ಬಯಸ್ತಾರೆ. ಇಷ್ಟೇ, ಇದೇ ನಮಗೆ ಆಶೀರ್ವಾದ. ವಿನ್ನರ್ ಆಗದೆ ಇದ್ರು ವಿನ್ನರ್ ರೀತಿನೇ ನಿಮಗೆ ನೋಡೋದು. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಜನರ ಮನಸ್ಸನ್ನು ಗೆದ್ದಿದ್ದೀವಲ್ಲ, ಅಷ್ಟು ಸಾಕು. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಶ್ನೆ ಮಾಡೋದೇ ತಪ್ಪು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವರ್ತನೆ. ಸರ್, ಪ್ರಶ್ನೆ ಮಾಡಲೇಬೇಕು. ಬರೀ ಕೇಂದ್ರ ಸರ್ಕಾರ ಅಲ್ಲ, ನೀವು ಎಲ್ಲೇ ಧ್ವನಿ ಎತ್ತಿದ್ರೂ ಕೂಡ ನೀವು ವಿಲನ್ ಆಗೇ ಕಾಣಿಸೋದು. ಹಾಗಾಗಿ ಧ್ವನಿ ಎತ್ತಬೇಕು. ಇವತ್ತು ನೀವು ಕೆಟ್ಟದಾಗ ಕಾಣ್ಬೋದು, ಆದರೆ ನಾಳೆ ಮುಂದಿನ ಪೀಳಿಗೆಗೆ ಅದು ಒಳ್ಳೇದಾಗುತ್ತೆ. ಇವತ್ತು ನೀವು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಯಾರು ಪ್ರಶ್ನೆ ಮಾಡ್ತಾರೆ ಅಲ್ವಾ. ನನಗೆ ಯಾಕಪ್ಪ ಬೇಕು, ನನ್ನ ಮನೆ ಆಯಿತು ನಾನಾಯಿತು ಅಂತ ನಾನು ಇದ್ಬಿಟ್ರೆ ನಾಳೆ ದಿನ ಯಾರು ಪ್ರಶ್ನೆ ಮಾಡುವಂಥವ್ರು. ಹಾಗಾಗಿ ನಮ್ಮಂಥವ್ರನ್ನ ನೇರವಾಗಿ ಮಾತಾಡುವಂಥವ್ರನ್ನ, ಹೋರಾಟಗಾರನ ಕಂಡ್ರೆ ಕೆಲವ್ರಿಗೆ ಆಗಲ್ಲ. ಅದೇ ಉದ್ದೇಶಕ್ಕೋಸ್ಕರ. ಮೇಡಮ್, ಈಗ ಜಂತರ್ ಮಂತರ್ ನೋಡ್ತಾ ಇದ್ದೀರಿ, ನೀಟ್ ಎಕ್ಸಾಮ್ಸ್ ಯಾವ ರೀತಿ ಹಿಂಸಾಚಾರ ರೂಪಕ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಮಾತಾಡೋಣ ಸರ್. ಭಾಳ ಆ ವಿಚಾರವಾಗಿ 1-2 ನಿಮಿಷದಲ್ಲಿ ಮುಗಿಸುವಂಥದ್ದಲ್ಲ. ಸೊ ಎಲ್ಲ ವಿಚಾರಗಳು ಪ್ರಸ್ತಾಪ ಮಾಡಬೇಕಾಗುತ್ತೆ. ಈಗ ನಿಮಗೂ ಗೊತ್ತಿದೆ, ನಾನು ಹೋರಾಟದ ಹಾದಿಯಿಂದ ಬಂದಿರೋದ್ರಿಂದ ಭಾಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತಿನ ದಿನ ನೀವು IAS ಎಕ್ಸಾಮ್ಸ್ ಬರೆದಾಗಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಆಗಿತ್ತು. ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಿಂದ ಮತ್ತೆ ಮರುಪರೀಕ್ಷೆ ಮಾಡುವಂಥದ್ದಾಯಿತು ಸರ್ಕಾರ. ಅದು ಕೂಡ ನಿಮಗೆ ಗೊತ್ತಿರುವಂಥದ್ದು. ಹಾಗಾಗಿ ನಾವಿಲ್ಲಿ ಯಾರನ್ನ ದೂರಬೇಕು, ಸರ್ಕಾರವನ್ನು ದೂರಬೇಕಾ, ಪ್ರತಿನಿಧಿಗಳನ್ನು ದೂರಬೇಕಾ, ಅಥವಾ ನಮ್ಮನ್ನು ನಾವೇ ದೂರ್ಕೋಬೇಕಾ ಅಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಂಡಿರೋದಕ್ಕೆ. ಹಾಗಾಗಿ ಇದೆಲ್ಲವೂ ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನೇ ಕಾಡುವಂಥದ್ದು. ಇಷ್ಟು ಬೆರಳು ನಾವು ಇನ್ನೊಬ್ರಿಗೆ ತೋರ್ಸೋಕ್ಕೆ ಮುಂಚೆ ಈ ಬೆರಳುಗಳು ನಮ್ಮ ಕಡೆಗೂ ನಾವು ಒಂದ್ಸಲ ಬೆಟ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸೋದಕ್ಕಿಂತ ಮುಂಚೆ ಎಲ್ಲವನ್ನ ನಾವು ಮೊದಲು ಯೋಚನೆ ಮಾಡಿ ತದನಂತರದಲ್ಲಿ ಓಟ್ಗಳನ್ನ ಹಾಕಬೇಕು. ಆಗ ಇಂಥ ಸಮಸ್ಯೆಗಳಾಗೋದಿಲ್ಲ. ಥ್ಯಾಂಕ್ ಯು. ಇವಿಷ್ಟು ಅಶ್ವಿನಿ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.